ಸಹ್ಯಾದ್ರಿ ಪರ್ವತಗಳ ಮಧ್ಯೆ ದಟ್ಟ ಕಾಡಿನಿಂದ ಆವೃತವಾಗಿದ್ದ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಮಲ್ಲಿಗೆಹಳ್ಳಿ. ಮಲ್ಲಿಗೆಹಳ್ಳಿಯಲ್ಲಿ ಕೇವಲ 50 ಮನೆಗಳು ಇದ್ದವು. ಹಗಲು ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಸೂರ್ಯ ಮುಳುಗಿದ ನಂತರ ಇಡೀ ಹಳ್ಳಿ ಸ್ಮಶಾನದಷ್ಟು ಮೌನವಾಗಿ ಬಿಡುತ್ತಿತ್ತು. ಯಾರೂ ಕೂಡ ಹೊರಗೆ ಬರುತ್ತಿರಲಿಲ್ಲ. ಎಲ್ಲ ಹೆಂಗಸರು ತಮ್ಮ ಮನೆಯ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚುತ್ತಿದ್ದರು. ಏಕೆಂದರೆ ಹಳ್ಳಿಯ ಹಿಂದೆ ಇದ್ದ ಪಿಶಾಚಿ ಕೋಟೆಯ ಬೆಟ್ಟ ಬಗ್ಗೆ ಒಂದು ಭಯಾನಕ ನಂಬಿಕೆ ಇತ್ತು. ಪ್ರತಿ ಅಮಾವಾಸ್ಯೆ ರಾತ್ರಿ ಪಿಶಾಚಿ ಕೋಟೆಯ ಬೆಟ್ಟ ಮೇಲಿರುವ ಹಾಳಾದ ಕೋಟೆಯಿಂದ ಒಂದು ದೊಡ್ಡ ಗಂಟೆಯ ಶಬ್ದ ಕೇಳುತ್ತಿತ್ತು. ಆ ಶಬ್ದ ಕೇಳಿದ ಮರುದಿನ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಕಾಣೆಯಾಗುತ್ತಿದ್ದ. ಅವರ ಶವ ಕೂಡ ಸಿಗುತ್ತಿರಲಿಲ್ಲ. ಹಳ್ಳಿಯ ಹಿರಿಯ ರಾಜಪ್ಪ ಪ್ರತಿ ವರ್ಷ ಹೊಸ ತಲೆಮಾರಿಗೆ ಒಂದು ಮಾತು ಹೇಳುತ್ತಿದ್ದ. ಗಂಟೆ ಬಾರಿಸಿದ ಶಬ್ದ ಕೇಳಿಸಿದ ರಾತ್ರಿ ಯಾರೂ ಕೂಡ ಮನೆಯ ಬಾಗಿಲು ತೆರೆಯಬೇಡಿ. ಯಾರಾದರೂ ನಿಮ್ಮ ಹೆಸರಿಟ್ಟು ಕರೆದರೂ ಕೂಡ ತೆರೆಯಬೇಡಿ. ಅಷ್ಟರಲ್ಲಿ ಒಬ್ಬ ಪುಟ್ಟ ಹುಡುಗ ರಾಜಪ್ಪನ ಹತ್ತಿರ, ತಾತ, ನಮ್ಮ ಅಮ್ಮ ಕರೆದರೂ ಕೂಡ ಬಾಗಿಲು ತೆರೆಯಬಾರ್ದಾ? ರಾಜಪ್ಪ ಅದನ್ನು ಕೇಳಿ ಗಾಬರಿಯಿಂದ, ಅದು ನಿನ್ನ ಅಮ್ಮನ ಧ್ವನಿಯಾಗಿದ್ದರು. ನೀನು ಆಚೆ ಬಂದು ನೋಡಿದರೆ ಅದು ನಿಮ್ಮ ಅಮ್ಮ ಆಗಿರುವುದಿಲ್ಲ. ಊರಿನ ಜನರೆಲ್ಲ ಅದನ್ನು ಕೇಳಿ ಭಯಪಟ್ಟರು. ಅದೇ ಸಮಯದಲ್ಲಿ ದೂರದ ರಸ್ತೆಯಲ್ಲಿ ಕುದುರೆ ಗಾಡಿ ಬರುತ್ತಿತ್ತು. ಆ ಗಾಡಿಯಲ್ಲಿ ಒಬ್ಬ ಯುವಕ ಕುಳಿತಿದ್ದ. ಅವನ ಹೆಸರು ಮೋಹನ ಅಂತ. ಮೋಹನ್ ನಗರದಲ್ಲಿ ಓದುತ್ತಿದ್ದ. 10 ವರ್ಷಗಳ ನಂತರ ತನ್ನ ತಾಯಿಯ ಊರಿಗೆ ಹಿಂದಿರುಗುತ್ತಿದ್ದ. ಹಳ್ಳಿಗೆ ಕಾಲಿಟ್ಟ ತಕ್ಷಣ ಅವನಿಗೆ ವಿಚಿತ್ರ ಅನುಭವವಾಯಿತು. ಹಳ್ಳಿಯ ಜನರೆಲ್ಲ ಅವನನ್ನು ನೋಡಿ ಸಂತೋಷ ಪಡುವ ಬದಲು ಭಯದಿಂದ ನೋಡುತ್ತಿದ್ದರು. ಮೋಹನ್ ಊರಿನ ಜನರೆಲ್ಲರನ್ನು ನೋಡಿ, ಏನಾಯಿತು, ಎಲ್ಲರೂ ಹೀಗೆ ಯಾಕೆ ನೋಡ್ತಾ ಇದ್ದಾರೆ ಎಂದು ಅಂದುಕೊಂಡು ಅಲ್ಲಿಂದ ಹೊರಟ. ಅಷ್ಟರಲ್ಲಿ ರಾಜಪ್ಪ, ಇವತ್ತು ಅಮಾವಾಸ್ಯೆ ಎಂದು ಹೇಳಿಕೊಂಡು ಗಾಬರಿಯಾದ. ಮೋಹನ್ ಮನೆಗೆ ಹೋದ. ಅವನ ಅಜ್ಜಿ ಜಾನಕಮ್ಮ ಅವನನ್ನು ಕಂಡು ಸಂತೋಷಪಟ್ಟಳು. ಜಾನಕಮ್ಮ ಮೋಹನಿಗೆ, ಮಗನೇ, ಇಂದು ಬರಬಾರದಿತ್ತು ಎಂದು ಹೇಳ್ತಾಳೆ. ಅದನ್ನು ಕೇಳಿ ಮೋಹನಿಗೆ ಬೇಜಾರಾಗುತ್ತದೆ. ಅದೇ ಬೇಜಾರಿನಲ್ಲಿ, ಯಾಕೆ ಅಜ್ಜಿ ಎಂದು ಕೇಳುತ್ತಾನೆ. ಅದಕ್ಕೆ ಅಜ್ಜಿ ಏನೂ ಉತ್ತರ ಕೊಡುವುದಿಲ್ಲ. ಜಾನಕಮ್ಮ ಗಾಬರಿಯಿಂದ ಓಡಿ ಹೋಗಿ ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚಿದಳು ಹಾಗೂ ಕಿಟಕಿಗಳನ್ನೆಲ್ಲ ಮುಚ್ಚಿದಳು. ಒಂದು ಹಳೆಯ ತಾಮ್ರದ ತಾಯಿತವನ್ನು ಮೋಹನನ ಕುತ್ತಿಗೆಗೆ ಕಟ್ಟಿದಳು. ಅದನ್ನು ನೋಡಿ ಮೋಹನ, ಅಜ್ಜಿ ಇದೇನು ಎಂದು ಕೇಳುತ್ತಾನೆ. ಅದಕ್ಕೆ ಅಜ್ಜಿ ಕೋಪದಿಂದ, ಏನೇ ಆಗಲಿ ಇದನ್ನು ಮಾತ್ರ ಕುತ್ತಿಗೆಯಿಂದ ತೆಗೆಯಬೇಡ ಎಂದು ಹೇಳಿ ಮನೆಯ ಒಳಗಡೆ ಹೋಗುತ್ತಾಳೆ. ಹಾಗೆ ರಾತ್ರಿಯಾಗುತ್ತದೆ. ಇಡೀ ಹಳ್ಳಿ ಕತ್ತಲಲ್ಲಿ ಮುಳುಗಿತ್ತು. ಹಠತ್ತನೆ ಗಡಿಯಾರ 12 ಗಂಟೆ ಹೊಡೆಯಿತು. ದೂರದ ಬೆಟ್ಟದಿಂದ ಟನ್ ಎಂದು ಗಂಟೆಯ ಶಬ್ದ ಕೇಳಿಸುತ್ತದೆ. ಹಳ್ಳಿಯ ಎಲ್ಲ ಮನೆಗಳು ಭಯದಿಂದ ನಡುಗುತ್ತವೆ. ಆ ಕ್ಷಣದಲ್ಲೇ ಯಾರೋ ಮನೆಯ ಬಾಗಿಲು ತಟ್ಟಿದರು. ಹೆಣ್ಣಿನ ಧ್ವನಿಯಲ್ಲಿ, ಮೋಹನ್, ಬಾಗಿಲು ತೆಗೆಯಪ್ಪ ಎಂದು ಧ್ವನಿ ಕೇಳಿಸುತ್ತದೆ. ಮೋಹನ್ ಗಾಬರಿಯಿಂದ ಎದ್ದು ನಿಂತು ಅಮ್ಮ ಎಂದು ಕರೆಯುತ್ತಾನೆ. ಆದರೆ ಅವನ ಅಮ್ಮ ಸತ್ತು 10 ವರ್ಷ ಆಗಿತ್ತು. ಆದರೂ ಹೊರಗಿದ್ದ ಧ್ವನಿ ಅವನ ಅಮ್ಮನದೇನದೇ ಆಗಿತ್ತು. ಜಾನಕಮ್ಮ ಜೋರಾಗಿ ಕೂಗಿದಳು, ಬಾಗಿಲು ತೆಗೆಯಬೇಡ, ಅದು ನಿಮ್ಮ ಅಮ್ಮ ಅಲ್ಲ. ಹೊರಗಿನಿಂದ ಮತ್ತೆ ಧ್ವನಿ ಬರುತ್ತದೆ, ಮಗನೇ, ನನಗೆ ಚಳಿ ಆಗ್ತಿದೆ, ಬಾಗಿಲು ತೆಗಿ. ಅಷ್ಟರಲ್ಲಿ ಮೋಹನ ಕಣ್ಣಲ್ಲಿ ನೀರು ತುಂಬಿತ್ತು. ಅದೇ ಸಮಯದಲ್ಲಿ ಇನ್ನೂ ಜೋರಾಗಿ ಬಾಗಿಲು ಬಡಿಯುವ ಶಬ್ದ ಬರುತ್ತದೆ ಹಾಗೂ ಬಾಗಿಲಿನ ಕೆಳಗಿನಿಂದ ಒಂದು ಉದ್ದವಾದ ಕಪ್ಪು ಕೈ ನಿಧಾನವಾಗಿ ಮನೆಯೊಳಗೆ ನುಗ್ಗತೊಡಗಿತ್ತು. ಬಾಗಿಲು ಮತ್ತೆ ಬಡಿಯುತ್ತ ಶಬ್ದ ಕೇಳಿಸುತ್ತಿತ್ತು. ಹೊರಗಿನಿಂದ ಅದೇ ಧ್ವನಿ, ಮೋಹನ್, ಮಗನೇ, ನಾನ್ ನಿನ್ನಮ್ಮ, ಬಾಗಿಲು ತೆಗಿ. ಅದನ್ನು ಕೇಳಿ ಮೋಹನ್, ಅಜ್ಜಿ, ಇದು ನಿಜವಾಗಿಯೂ ಅಮ್ಮನ್ ಧ್ವನಿ. ಅಷ್ಟರಲ್ಲಿ ಜಾನಕಮ್ಮ ಅವನ ಕೈ ಬಿಗಿಯಾಗಿ ಹಿಡಿದು, ಅದು ನಿನ್ನ ಅಮ್ಮ ಅಲ್ಲ, ರಕ್ತ ಮಂಜರಿ. ಅದು ಯಾರ ಧ್ವನಿ ಬೇಕಾದರೂ ತೆಗೆದುಕೊಳ್ಳುತ್ತದೆ. ಅಷ್ಟರಲ್ಲಿ ಬಾಗಿಲಿನ ಕೆಳಗಿದ್ದ ಕಪ್ಪು ಕೈ ಇನ್ನು ಒಳಗೆ ಬರುತ್ತದೆ. ಅದರ ಬೆರಳುಗಳು ಮನುಷ್ಯನಂತಿರಲಿಲ್ಲ. ತುಂಬಾ ಉದ್ದ ಕರಿ ಉಗುರುಗಳು, ಮಣ್ಣಿನಿಂದ ತುಂಬಿದ ಚರ್ಮ. ಅದನ್ನು ನೋಡಿ ಇಬ್ಬರು ಭಯಪಡುತ್ತಾರೆ.
ಜಾನಕಮ್ಮ ಥಟ್ ಅಂತ ಮನೆಯ ಮಧ್ಯದಲ್ಲಿ ಇಟ್ಟಿದ್ದ ಅರಿಶಿಣದ ಪಾತ್ರೆಯನ್ನು ಬಾಗಿಲಿನ ಕಡೆ ಎಸೆದಳು. ಅರಿಶಿಣ ಕೈಯಿಗೆ ತಾಕಿದ ತಕ್ಷಣ ಹೊರಗಿನಿಂದ ಭಯಾನಕ ಕಿರಿಚಾಟ ಕೇಳಿಸಿತು. ಆ ಕೈ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಆಮೇಲೆ ಸಂಪೂರ್ಣ ಮೌನ. ಬೆಳಗ್ಗೆ ಕೋಳಿ ಕೂಗುವ ಶಬ್ದ ಕೇಳಿದ ಮೇಲೆ ಹಳ್ಳಿಯವರು ನಿಧಾನವಾಗಿ ಬಾಗಿಲು ತೆರೆದರು. ಆದರೆ ಪ್ರತಿ ಮನೆಯ ಮುಂದೆಯೂ ಒಂದೇ ಗುರುತು ಒದ್ದೆಯಾದ ಕೆಂಪು ಮಣ್ಣಿನಲ್ಲಿ ಬರಿಗಾಲಿನ ಹೆಜ್ಜೆಗಳು. ಆ ಹೆಜ್ಜೆಗಳು ಎಲ್ಲವೂ ಪಿಶಾಚಿ ಕೋಟೆಯ ಕಡೆ ಹೋಗಿದ್ದವು. ಮೋಹನ್ ಬಾಗಿಲು ತೆರೆದ ಹೊರಗೆ ನೋಡಿದ ಮನೆಯ ಮುಂದೆ ಒಂದು ಹಳೆಯ ಬೆಳ್ಳಿಯ ಗೆಜ್ಜೆ ಬಿದ್ದಿತ್ತು. ಅದರಲ್ಲಿ ಒಣಗಿದ ರಕ್ತದ ಕಲೆ. ಅದನ್ನು ನೋಡಿ ಅಜ್ಜಿ, ಇದ್ಯಾರದು ಎಂದು ಕೇಳುತ್ತಾನೆ. ಅದಕ್ಕೆ ಅಜ್ಜಿ ಅದನ್ನು ನೋಡಿದ ಕ್ಷಣ ಗಾಬರಿಯಾಗುತ್ತಾಳೆ. ಇದು ಮಂಜರಿಯ ಗೆಜ್ಜೆ. ಮೋಹನ್ ಆಶ್ಚರ್ಯದಿಂದ, ಈ ಮಂಜರಿ ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಅಜ್ಜಿ ಹಾಡವಾಗಿ ಉಸಿರು ತೆಗೆದುಕೊಂಡು ಹಳೆಯ ಕಥೆಯನ್ನು ಹೇಳುತ್ತಾಳೆ. ಈ ಕಥೆ 100 ವರ್ಷ ಹಳೆಯದು. ಆಗ ಮಲ್ಲಿಗೆಹಳ್ಳಿ ತುಂಬಾ ಶ್ರೀಮಂತವಾಗಿತ್ತು. ಹಳ್ಳಿಯ ನಾಯಕ ಭೈರವಗೌಡ. ಅವನಿಗೆ ಒಬ್ಬಳೆ ಮಗಳು ಮಂಜರಿ. ಅವಳು ತುಂಬಾ ಒಳ್ಳೆಯವಳು. ಕಾಡಿನ ಔಷಧಿ ಗಿಡಗಳಿಂದ ಜನರ ಕಾಯಿಲೆ ಗುಣಪಡಿಸುತ್ತಿದ್ದಳು. ಆದರೆ ಸ್ವಲ್ಪ ವರ್ಷದ ನಂತರ ಹಳ್ಳಿಯಲ್ಲಿ ಬರಗಾಲ ಬಂತು. ಬೆಳೆ ಹಾಳಾಯಿತು. ಜನರು ಭಯಗೊಂಡರು. ಅಷ್ಟರಲ್ಲಿ ಒಬ್ಬ ಮಂತ್ರವಾದಿ ಹಳ್ಳಿಗೆ ಬಂದು, ಈ ಹಳ್ಳಿಗೆ ಶಾಪ ಬಂದಿದೆ, ಇದಕ್ಕೆ ಕಾರಣ ಮಂಜರಿ ಎಂದು ಹೇಳುತ್ತಾನೆ. ಅದಕ್ಕೆ ಜನರು ಸತ್ಯ ತಿಳಿಯದೆ ಮಂಜರಿನನ್ನೇ ನಂಬಲಿಲ್ಲ. ಮಂಜರಿ ಅಳುತ್ತಾ ಹೇಳಿದಳು, ನಾನೇನು ತಪ್ಪು ಮಾಡಿಲ್ಲ ಎಂದು ಹೇಳಿದಳು. ಆದರೆ ಯಾರೂ ಸಹ ಕೇಳಲಿಲ್ಲ. ಅವಳನ್ನು ಸಹ್ಯಾದ್ರಿ ಬೆಟ್ಟದ ಮೇಲಿರುವ ಪಿಶಾಚಿ ಕೋಟೆಗೆ ಕರೆದೊಯ್ದರು. ಕೋಟೆಯೊಳಗೆ ಮಂಜರಿನನ್ನು ಕೈ ಕಾಲು ಕಟ್ಟಿದರು. ಅವಳು ಕೊನೆಯದಾಗಿ, ನನ್ನನ್ನು ಕೊಲ್ಲಬೇಡಿ, ನಾನು ನಿರಪರಾಧಿ ಎಂದು ಹೇಳಿದಳು. ಹೇಳಿ ಭೈರವಗೌಡನ ಕಡೆ ತಿರುಗಿದಳು. ಆದರೆ ಅವನು ತಲೆ ತಗ್ಗಿಸಿದ. ಜನರು ಅವಳನ್ನು ಜೀವಂತವಾಗಿಯೇ ಸುಟ್ಟರು. ಬೆಂಕಿಯ ಜ್ವಾಲೆ ಆಕಾಶ ಮುಟ್ಟಿತು. ಸಾಯುವ ಮುನ್ನ ಮಂಜರಿ ಕಿರಿಚಿದಳು, ನನ್ನನ್ನು ಸುಳ್ಳಾಗಿ ಕೊಂದ ಈ ಹಳ್ಳಿಯ ಜನರ ರಕ್ತ ಪ್ರತಿಯೊಂದು ಅಮಾವಾಸ್ಯೆಯಲ್ಲಿ ಹರಿಯುತ್ತದೆ. ಅದೇ ಕ್ಷಣದಲ್ಲಿ ಆಕಾಶದಲ್ಲಿ ಮಿಂಚು ಹೊಡೆಯಿತು. ಸಹ್ಯಾದ್ರಿ ಬೆಟ್ಟ ಕಂಪಿಸಿತು. ಆ ದಿನದಿಂದ ಶಾಪ ಆರಂಭವಾಯಿತು. ಮೋಹನ್ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ಹಾಗೆ ಅನುಮಾನದಿಂದ, ಅಜ್ಜಿ, ಹಾಗಾದ್ರೆ ಹೊರಗ್ ಬಂದದ್ದು ಅದು ಮಂಜರಿಯಲ್ಲ, ಅವಳ ಶಾಪ. ಅಷ್ಟರಲ್ಲಿ ಹೊರಗಿಂದ ಒಬ್ಬ ಹುಡುಗ ಓಡುತ್ತಾ ಬಂದು ಜೋರಾಗಿ ಉಸಿರಾಡುತ್ತಾ ಭಯದಿಂದ ನಡುಗುತ್ತಿದ್ದ. ಜನರೆಲ್ಲರೂ ಅವನ ಕಡೆ ನೋಡಿದ್ರು. ಶಂಕರಪ್ಪ ಕಾಣೆಯಾಗಿದ್ದಾನೆ ಎಂದು ಹೇಳಿದ. ಅದಕ್ಕೆ ಹಳ್ಳಿಯ ಜನರೆಲ್ಲರೂ ಗಾಬರಿಯಾಗುತ್ತಾರೆ. ಶಂಕರಪ್ಪ ನಿನ್ನೆ ರಾತ್ರಿ ಮನೆ ಒಳಗೆ ಮಲಗಿದ್ದಾದ್ರೆ ಬೆಳಿಗ್ಗೆ ಅವನ ಹಾಸಿಗೆಯಲ್ಲಿ ಬರೀ ಮಣ್ಣಷ್ಟೇ ಉಳಿದಿತ್ತು. ಹಳ್ಳಿಯ ಜನರೆಲ್ಲ ಕಾಡಿನ ಕಡೆ ಓಡಿದ್ರು. ಮೋಹನ್ ಕೂಡ ಹೋದ. ಸಹ್ಯಾದ್ರಿ ಬೆಟ್ಟದ ದಾರಿಯಲ್ಲಿ ಒಂದು ದೊಡ್ಡ ಆಲದ ಮರದ ಕೆರೆಗೆ ಶಂಕರಪ್ಪನ ಬಟ್ಟೆ ಹಾಗೂ ಚಪ್ಪಲಿ ಬಿದ್ದಿತ್ತು. ಅದರ ಮೇಲೆ ಹಸಿ ರಕ್ತದ ಕಲೆ ಇತ್ತು. ಜನರೆಲ್ಲ ನೋಡುತ್ತಾ ಭಯಪಡುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ಮಹಿಳೆ ಅಳುವ ಶಬ್ದ ಕೇಳಿಸುತ್ತದೆ. ನನ್ನನ್ನು ಉಳಿಸಿ! ಮೋಹನ್ ಆ ಧ್ವನಿ ಬಂದ ಕಡೆ ಹೋಗುತ್ತಾನೆ. ಜನರೆಲ್ಲರೂ ಹಿಂದೆಯೇ ಇದ್ದರು. ಆದರೆ ಮರದ ಹಿಂದೆ ನೋಡಿದಾಗ ಯಾರೂ ಇರಲಿಲ್ಲ. ಮೋಹನ್ ಆ ಕಡೆ ಈ ಕಡೆ ನೋಡುತ್ತಿದ್ದ. ಅಷ್ಟರಲ್ಲಿ ಅವನ ಭುಜದ ಮೇಲೆ ತಣ್ಣನೆಯ ಕೈ ಬಿತ್ತು. ನಿಧಾನವಾಗಿ ಒಂದು ಹೆಣ್ಣಿನ ಧ್ವನಿ ಅವನಿಗೆ ಕೇಳಿಸುತ್ತದೆ. ನೀನು ನನ್ನನ್ನು ನೋಡಬಲ್ಲೆ. ಅದನ್ನು ಕೇಳಿ ಮೋಹನ್ ನಿಧಾನವಾಗಿ ಹಿಂದೆ ತಿರುಗಿದೆ. ಅವನ ಹೆದರು ಸುಟ್ಟ ಮುಖ, ಉದ್ದ ಕಪ್ಪು ಕೂದಲು, ರಕ್ತ ಸುರಿಯುವ ಕಣ್ಣುಗಳು, ಕಾಲಿನಲ್ಲಿ ಅದೇ ಬೆಳ್ಳಿಯ ಗೆಜ್ಜೆ. ಅವಳು ನಿಧಾನವಾಗಿ ನಗುತ್ತಾ ಹೇಳಿದಳು, 25 ವರ್ಷಗಳಿಂದ ನಾನು ನಿನ್ನನ್ನೇ ಕಾಯುತ್ತಿದ್ದೆ. ಅದನ್ನು ಕೇಳಿ ಮೋಹನ್ ಗಾಬರಿಯಾಗುತ್ತಾನೆ. ಮೋಹನಿಗೆ ಗಾಬರಿಯಿಂದ ಉಸಿರು ನಿಂತಂತಾಯ್ತು. ಅವನ ಕಾಲುಗಳು ನಡುಗುತ್ತಿದ್ದವು. ಆ ಹೆಂಗಸು ನಿಧಾನವಾಗಿ ತಲೆ ಎತ್ತಿದಳು. ಅವಳ ಸುಟ್ಟ ಮುಖದ ಮಧ್ಯೆ 2 ಕೆಂಪು ಕಣ್ಣುಗಳು ಮಾತ್ರ ಉಳಿಯುತ್ತಿದ್ದವು. ಕಾಲಿನಲ್ಲಿದ್ದ ಬೆಳ್ಳಿಯ ಗೆಜ್ಜೆ ಜಲ್ ಜಲ್ ಎಂದು ಶಬ್ದ ಮಾಡುತ್ತಿತ್ತು. ಮೋಹನ್ ಭಯದಿಂದ, ನೀನ್ಯಾರು ಅಂತ ಕೇಳಿದ. ಅದಕ್ಕೆ ಅವಳು ನಕ್ಕಳು. ಆ ನಗು ಮನುಷ್ಯನ ನಗುವಾಗಿರಲಿಲ್ಲ. ನಾನು ಮಂಜರಿ ಅಲ್ಲ, ನಾನು ಬೆಟ್ಟದ ಶಾಪ. ಅಷ್ಟರಲ್ಲಿ ಅವಳು ಹೊಗೆಯಾಗಿ ಮಾಯವಾದಳು. ಮೋಹನ್, ಎಲ್ಲಿದ್ದೀಯಾ
ಎಂದು ಇಂದಿನಿಂದ ಹನುಮಯ್ಯನ ಧ್ವನಿ ಕೇಳಿಸಿತು. ಮೋಹನ್ ಹಿಂದೆ ತಿರುಗಿ ನೋಡಿದ ಹಳ್ಳಿಯವರೆಲ್ಲ ಅಲ್ಲಿಗೆ ಬಂದಿದ್ದರು. ಹನುಮಯ್ಯ ಮೋಹನನನ್ನು, ನೀನು ಯಾರ ಜೊತೆ ಮಾತಾಡುತ್ತಿದ್ದೀಯಾ? ಇಲ್ಲೇ ಒಬ್ಬ ಹೆಂಗಸು ಇದ್ದಳು, ಎಲ್ಲಿಗೋದಳು? ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಮಣ್ಣಿನಲ್ಲಿ ಹೊಸ ಹೆಜ್ಜೆಯ ಗುರುತುಗಳಿದ್ದವು. ಅವು ಮನುಷ್ಯನ ಕಾಲಿನ ಗುರುತುಗಳಲ್ಲ, ಹಿಂದಕ್ಕೆ ತಿರುಗಿದ್ದ ಪಾದಗಳು. ಹಿರಿಯರು ಹಾಗೂ ಜನರು ಭಯದಿಂದ ನಡುಗಿದರು. ಹನುಮಯ್ಯ ಮೋಹನನನ್ನು ಹಳ್ಳಿಯ ಹಳೆಯ ಶಿವನ ದೇವಸ್ಥಾನಕ್ಕೆ ಕರೆದುಕೊಂಡ ಹೋದ. ಅಲ್ಲಿ ವಯಸ್ಸಾದ ಪೂಜಾರಿ ಪರಮೇಶ್ವರ ಶಾಸ್ತ್ರಿ ಕುಳಿತಿದ್ದರು. ಅವರು ಮೋಹನನ್ನು ನೋಡಿ ಅವನ ತಲೆ ಮೇಲೆ ಕೈಯನ್ನು ಇಟ್ಟಿ ಕೆಲ ಕ್ಷಣಗಳು ಕಣ್ಣು ಮುಚ್ಚಿದರು. ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಹೇಳಿದರು, ಕೊನೆಗೂ ಅವನು ಬಂದ. ಅದನ್ನು ಕೇಳಿ ಮೋಹನ್ ಯಾರು ಎಂದು ಕೇಳಿದ. ಅದಕ್ಕೆ ಶಾಸ್ತ್ರಿ, ಶಾಪವನ್ನು ಮುರಿಯೋನು ಇಲ್ಲವೇ ಶಾಪದ ಮುಂದಿನ ಬಲಿಯೋ? ಶಾಸ್ತ್ರಿ ಮೋಹನನ ಕುತ್ತಿಗೆಯಲ್ಲಿದ್ದ ತಾಯಿತವನ್ನು ನೋಡಿದರು. ಅದನ್ನು ಕೈಯಲ್ಲಿ ಹಿಡಿದು ಪರಿಶೀಲನೆ ಮಾಡಿದರು. ಹಠಾತ್ತನೆ ಅವರ ಕೈ ಸುಟ್ಟಂತೆಯಾಗಿ ಕೈಯನ್ನು ಹಿಂದಕ್ಕೆ ತೆಗೆದರು. ಅದನ್ನು ಕಂಡು ಶಾಸ್ತ್ರಿ, ಈ ತಾಯಿತವನ್ನು ನಿನಗೆ ಯಾರು ಕಟ್ಟಿದ್ದು? ಅದಕ್ಕೆ ಮೋಹನ್, ನನ್ನ ಅಜ್ಜಿ ಎಂದು ಹೇಳುತ್ತಾನೆ. ಶಾಸ್ತ್ರಿ ಆಶ್ಚರ್ಯದಿಂದ ನಿಂತುಕೊಳ್ಳುತ್ತಾರೆ. ಈ ತಾಯಿತವನ್ನು ಮಂಜರಿ ತನ್ನ ಕೈಯಿಂದ ಮಾಡಿದಳು? ಅದನ್ನು ಕೇಳಿ ಮೋಹನ್ ಬೆಚ್ಚಿಬಿದ್ದು ಏನು ಅಂತ ಗಾಬರಿಯಾಗುತ್ತಾನೆ. ರಾತ್ರಿ ಮೋಹನ್ ಮನೆಗೆ ಬಂದು ಜಾನಕಮ್ಮನನ್ನು ಕೇಳಿದ. ಅಜ್ಜಿ, ಈ ತಾಯಿತ ಮಂಜರಿದು ಅಂತ ಪೂಜಾರಿ ಹೇಳಿದ್ರು. ಅದನ್ನು ಕೇಳಿ ಜಾನಕಮ್ಮನ ಕಣ್ಣಿನಲ್ಲಿ ನೀರು ತುಂಬಿತು. ಬಹಳ ವರ್ಷಗಳಿಂದ ಮರೆಮಾಚಿದ ಸತ್ಯವನ್ನು ಹೇಳಲು ಪ್ರಾರಂಭಿಸಿದಳು. ನಿನ್ನ ಅಮ್ಮ ಸಾಯೋದಕ್ ಮುಂಚೆ ಈ ತಾಯ್ತವನ್ನ ನನಗ್ ಕೊಟ್ಟು ಹೇಳಿದಳು. ಯಾವ್ ದಿನ ಮಂಜರಿಯ ನೆರಳು ನನ್ನ ಮಗನನ್ನು ಹುಡುಕಿ ಬಂದರೆ ಆಗ ಇದನ್ನು ಅವನು ಕುತ್ತಿಗೆ ಕಟ್ಟು, ಹಾಗೂ ಅದನ್ನು ಕುತ್ತಿಗೆಯಿಂದ ಎಂದಿಗೂ ತೆಗೆಯಬೇಡ ಅಂತ ಹೇಳಿದಳು. ಆ ರಾತ್ರಿ ಮೋಹನಿಗೆ ನಿದ್ರೆ ಬರಲಿಲ್ಲ. ಹೊರಗೆ ಮಳೆ ಆರಂಭವಾಯಿತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಹಠಾತ್ತನೆ ಅವನ ಕಿಟಕಿಯ ಬಳಿ ಜಲ್ ಜಲ್ ಎಂದು ಗೆಜ್ಜೆ ಶಬ್ದ. ಅದನ್ನು ಕೇಳಿ ಅವನು ನಿಧಾನವಾಗಿ ಬಾಗಿಲು ತೆರೆದಾದರೆ ಅಲ್ಲಿ ಯಾರೂ ಇರಲಿಲ್ಲ. ದೂರದ ಸಹ್ಯಾದ್ರಿ ಬೆಟ್ಟದ ಮೇಲೆ ಒಂದು ಬಿಳಿ ನೆರಳು ನಿಂತಿತ್ತು. ಅದು ಕೈಯಿಂದ ಅವನನ್ನು ಸನ್ನೆ ಮಾಡಿ ಕರೆಯುತ್ತಿತ್ತು. ಅದೇ ಸಮಯದಲ್ಲಿ ಹಳ್ಳಿಯ ಕಮ್ಮಾರ ಗೋವಿಂದ ಮನೆಗೆ ಹೋಗುತ್ತಿದ್ದ. ಮಳೆಯ ಕಾರಣದಿಂದ ಅವನು ಬೆಟ್ಟದ ಹತ್ತಿರದ ದಾರಿಯಿಂದ ಹೋಗುತ್ತಿದ್ದ. ಹಠಾತ್ತನೆ ಒಂದು ಹುಡುಗಿ ಅಳುತ್ತಿರುವ ಶಬ್ದ ಕೇಳಿ ಬರುತ್ತದೆ. ಅದನ್ನು ಕೇಳಿ ಶಬ್ದದ ಕಡೆ ಹೋಗುತ್ತಾನೆ. ಒಂದು ಪುಟ್ಟ ಹುಡುಗಿ ಅಳುತ್ತಿರುವುದನ್ನು ಕಂಡು ಅವಳ ಹತ್ತಿರ ಹೋಗುತ್ತಾನೆ. ಏನಾಯ್ತು ಪುಟ್ಟಿ ಎಂದು ಕೇಳುತ್ತಾನೆ. ಅದಕ್ಕೆ ಆ ಹುಡುಗಿ, ಅಣ್ಣ, ನನ್ನ ಅಮ್ಮ ಕಾಣುತ್ತಿಲ್ಲ ಎಂದು ಅಳುತ್ತಾಳೆ. ಅದನ್ನು ಕೇಳಿ ಗೋವಿಂದ ಹುಡುಗಿಯ ಹತ್ತಿರ ಹೋಗುತ್ತಾನೆ. ಸುಮಾರು 7 ವರ್ಷದ ಹುಡುಗಿ, ಬಿಳಿ ಬಟ್ಟೆ, ಒದ್ದೆಯಾದ ಕೂದಲು. ಅದನ್ನೆಲ್ಲ ನೋಡಿ ಗೋವಿಂದ, ಮಗಳೇ, ನಿನ್ನ ಮನೆಯಲ್ಲಿದೆ ಎಂದು ಕೇಳುತ್ತಾನೆ. ಅದಕ್ಕೆ ಆ ಹುಡುಗಿ ನಿಧಾನವಾಗಿ ಅವಳ ತಲೆ ಎತ್ತುತ್ತಾಳೆ. ಆದರೆ ಅವಳ ಮುಖ ಇರಲಿಲ್ಲ. ಮುಖದ ಜಾಗದಲ್ಲಿ ಕರಿ ಕತ್ತಲೆ ಮಾತ್ರ ಇತ್ತು. ಗೋವಿಂದ ಅದನ್ನು ನೋಡಿ ಭಯದಿಂದ ಕಿರಿಚಿ ಓಡಿದ. ಆದರೆ ಹಿಂದೆ 100 ಹೆಜ್ಜೆ ಶಬ್ದ ಕೇಳಿ ಬರುತ್ತಿರುತ್ತದೆ. ಬೆಳಗ್ಗೆ ಹಳ್ಳಿಯವರು ಗೋಪಾಲನನ್ನು ಹುಡುಕಲು ಹೋದರು. ಬೆಟ್ಟದ ದಾರಿಯಲ್ಲಿ ಅವನ ಬಟ್ಟೆಗಳು ಮಾತ್ರ ಸಿಕ್ಕವು. ಆದರೆ ಒಂದು ವಿಚಿತ್ರ ಸಂಗತಿ ಏನೆಂದರೆ ಅವನ ಸುತ್ತಲೂ ರಕ್ತದಿಂದ ಕೆಲವು ಪದಗಳನ್ನು ಬರೆದಿದ್ದರು. ಅದು ಏನೆಂದರೆ, ರಕ್ತದ ಸಾಲ ಇನ್ನು ತೀರಿಲ್ಲ ಎಂದು. ಆ ಸಂಜೆ ಪೂಜಾರಿ ಮೋಹನನಿಗೆ ಒಂದು ಹಳೆಯ ತಾಳೆ ಓಲೆ ಕೊಟ್ಟರು. ಅದರ ಮೇಲೆ ಹೀಗೆ ಬರೆದಿತ್ತು: ಶಾಪವನ್ನು ಮುರಿಯುವವನು ಮಂಜರಿಯ ರಕ್ತದವನೇ ಆಗಿರಬೇಕು. ಮೋಹನ್ ಗೊಂದಲದಿಂದ ಪೂಜಾರಿಯನ್ನು ಕೇಳಿದ, ಇದರ ಅರ್ಥ ಏನು? ಶಾಸ್ತ್ರಿ ನಿಧಾನವಾಗಿ ಹೇಳಿದರು, ಮೋಹನ್, ನೀನು ಯಾರ ಮಗ ಅಂತ ನಿನಗೆ ಗೊತ್ತು, ಆದರೆ ನೀನು ಯಾರ ವಂಶದವನು ಅಂತ ಗೊತ್ತಿಲ್ಲ. ಅಷ್ಟರಲ್ಲಿ ದೇವಸ್ಥಾನದ ಗಂಟೆ ತಾನಾಗಿಯೇ ಮೊಳಗಲು ಆರಂಭಿಸಿತು.
ಮತ್ತು ದೇವಸ್ಥಾನದ ಬಾಗಿಲಿನಲ್ಲಿ ಬಳಿ ಅದೇ ಸುಟ್ಟ ಮುಖ ಹೆಂಗಸು ನಗುತ್ತಾ ನಿಂತಿದ್ದಳು. ಈ ಬಾರಿ ಅವಳು ಕೋಪದಿಂದ ಮೋಹನನ ಕಡೆ ನೋಡುತ್ತಾ ಒಂದು ಮಾತು ಕಿರಿಚಿ ಹೇಳಿದಳು. ನಾಳೆ ಚಂದ್ರಗ್ರಹಣ. ಆ ರಾತ್ರಿ ನಿನ್ನ ನಿಜವಾದ ಜನ್ಮ ರಹಸ್ಯ ಗೊತ್ತಾಗುತ್ತದೆ ಎಂದು ಜೋರಾಗಿ ನಗುತ್ತಾಳೆ. ಅವಳ ನಗು ಇಡೀ ದೇವಸ್ಥಾನದಲ್ಲಿ ಪ್ರತಿಧ್ವನಿಸಿತು.